ಹನಿ ಟ್ರ್ಯಾಪ್ ಗದ್ದಲದ ಮಧ್ಯೆ ಕ್ಯಾಬಿನೆಟ್ನ ಮೀಟಿಂಗ್ ಇವತ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ಬೆಳಗ್ಗೆನೇ ದೆಹಲಿಗೆ ಹೊರಟಿರುವಂಥದ್ದು. ಸಂಜೆ ಹೋಗಬೇಕಾಗಿದ್ದಂಥವರು ಇವತ್ತು ಬೆಳಗ್ಗೆನೇ ಹೊರಟಿದ್ದಾರೆ. ಸೊ ಇದು ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸಂಪುಟ ಸಭಾಂಗಣದಲ್ಲಿ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವಾದ ಬಳಿಕ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇದು. ಸೊ ಇವತ್ತು ನಡೆಯುವಂತಹ ಸಂಪುಟ ಸಭೆಗೆ ಭಾರಿ ಮಹತ್ವ ಇದೆ. ಯಾಕಂದರೆ ಸದನ ಮುಗಿದಿದೆ, ಸದನದಲ್ಲೇ ಈ ಹನಿ ಟ್ರ್ಯಾಪ್ ವಿಚಾರ ಪ್ರತಿಧ್ವನಿಸಿದ್ರಿಂದಾಗಿ ಸೊ ಇಲ್ಲಿ ಇದ್ರ ಬಗ್ಗೆ ಏನು ಚರ್ಚೆ ಆಗುತ್ತೆ, ಬಹುಶಃ ಕೆ.ಎನ್. ರಾಜಣ್ಣ ಏನಾದರೂ ಹನಿ ಟ್ರ್ಯಾಪ್ನ ಕಹಾನಿಯನ್ನು ಬಿಚ್ಚಿಡಬಹುದಾ, ಇವತ್ತಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಅದನ್ನು ಚರ್ಚೆಗೆ ತರಬಹುದಾ. ಕೆಲ ಹಿರಿಯ ಸಚಿವರು ಸಭೆಯಲ್ಲಿ ಆಕ್ಷೇಪ ಎತ್ತುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇವೆ. ಒಂದು ಹೈಡ್ರಾಮಾ ಕೂಡ ನಿರೀಕ್ಷೆಗಳಿವೆ. ಯಾಕಂದರೆ ಒಂದಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ನಿಮಗೇನಾದರೂ ಆ ಥರದ ಸಮಸ್ಯೆ ಇದೆ ಅಂದರೆ ಪಕ್ಷದ ಚೌಕಟ್ಟಲ್ಲಿ ನೀವು ಚರ್ಚೆ ಮಾಡಬೇಕಿತ್ತು, ಸಿ.ಎಂ.ಗೆ ಹೇಳಬೇಕಿತ್ತು, ಅಥವಾ ಹಿರಿಯ ಸಹೋದ್ಯೋಗಿಗಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ಅವ್ರ ಹತ್ರ ಹೇಳ್ಕೋಬಹುದಿತ್ತು, ಅಥವಾ ಕ್ಯಾಬಿನೆಟ್ ಮೀಟಿಂಗ್ನಲ್ಲೋ ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲೋ ನೀವು ಅದನ್ನು ಹೇಳ್ಬೋದಿತ್ತು ಪಕ್ಷದ ವೇದಿಕೆಯಲ್ಲಿ. ಅದನ್ನು ಬಿಟ್ಟು ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿದ್ರಿ, ಸದನದಲ್ಲಿ ಹೇಳಿ ಯಾಕೆ ಆನ್ ರೆಕಾರ್ಡ್ಸ್ ಆಗುವಂತೆ ಮಾಡಿದ್ರಿ, ಅಥವಾ ವಿಪಕ್ಷಗಳಿಗೆ ಒಂದು ಅಸ್ತ್ರವನ್ನು ನೀವೇ ಕೊಟ್ಟಂತಾಗಿದೆ ಕಾಂಗ್ರೆಸ್ ಪಕ್ಷದ ಮೇಲೆ ಹರಿಹಾಯೋದಕ್ಕೆ, ಇದು ಡ್ಯಾಮೇಜ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ಕೆಲವರು ಅಸಮಾಧಾನಗೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ನಾನಿದೆ ಮಾತಾಡ್ತಾ ಇದ್ದೆ, ಇವತ್ತು ನಡೆಯುವಂಥ ಒಂದು ಕ್ಯಾಬಿನೆಟ್ ಮೀಟ್ ತುಂಬಾನೇ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳಿ. ಸೊ ಬಹುಶಃ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗಬಹುದು ಅನ್ಸುತ್ತಾ ಪ್ರಸನ್ನ? ಹಾಗೆ ಪರ ವಿರೋಧ ಎರಡೂ ಬಗ್ಗೆನೂ ಕೂಡ ಒಂದಷ್ಟು ಹಗ್ಗಜಗಾಟಗಳಾಗುವಂಥ ಸಾಧ್ಯತೆಗಳು, ಆ ನಿರೀಕ್ಷೆಗಳಿದೆಯಾ ಅಂತ ಹೇಳಿ ಪ್ರಸನ್ನ? ಹೌದು ರೆಹಮಾನ್, ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸದನದಲ್ಲಿ ಕೆ.ಎನ್. ರಾಜಣ್ಣ ಅವರು ಬಹಿರಂಗವಾಗಿ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದ ಬಳಿಕ ಎಲ್ಲಾ ಸಚಿವರು ಕೂಡ ಒಟ್ಟಾಗಿ ಸೇರ್ತಾ ಇರುವಂತಹ ಮೊಟ್ಟ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಇದು. ಆದ್ರೆ ಇಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಮೂವರು ಪ್ರಮುಖ ಸಚಿವರು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಗೈರಾಗ್ತಾ ಇದ್ದಾರೆ. ಒಂದು ದೆಹಲಿಗೆ ತೆರಳಿರುವಂತಹ ಡಿ.ಕೆ. ಶಿವಕುಮಾರ್ ಅವರು, ಮತ್ತು ಜಿಲ್ಲಾ ಪ್ರವಾಸದಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರು, ಹಾಗೂ ದೆಹಲಿಯಲ್ಲೇ ಉಳಿದುಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು. ಇವರು ಮೂವರು ಗೈರು ಹಾಜರಾತಿಯಲ್ಲಿ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ರಾಜಣ್ಣ ಅವರು ಈ ವಿಚಾರವನ್ನ ನೇರವಾಗಿ ಪ್ರಸ್ತಾಪ ಮತ್ತೊಮ್ಮೆ ಮಾಡ್ತಾರಾ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜಣ್ಣ ಅವರು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಸಚಿವರಲ್ಲಿಯೇ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳಿದ್ದಾವೆ. ಹಲವು ಮಂದಿ ಹಿರಿಯ ಸಚಿವರು ನಾವು ಈ ರೀತಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದಿತ್ತು, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವಂತಹದ್ದನ್ನ ನೇರವಾಗಿ ಹೇಳ್ತಿದ್ದಾರೆ. ಮತ್ತು ಇವತ್ತು ರಾಜಣ್ಣ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇ ಆದ್ರೆ ಮತ್ತೆ ಅದು ಜಟಾಪಟಿಗೂ ಕೂಡ ಕಾರಣವಾಗಬಹುದು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ ಕೂಡ ತನಿಖೆಯನ್ನ ಯಾವ ಸ್ವರೂಪದಲ್ಲಿ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ನಿರ್ಧಾರವನ್ನ ಗೃಹ ಇಲಾಖೆಗೆ ತಿಳಿಸಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಕೇವಲ ವೇಗಾಗಿ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ ಅನ್ನುವಂತ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಟೀಕೆಗಳು ಕೇಳಿ ಬರ್ತಾ ಇದಾವೆ. ಸರ್ಕಾರ ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ. ಇದೇ ಜಾಗದಲ್ಲಿ ಕೆ.ಎನ್. ರಾಜಣ್ಣ ಅವರು ಬೇರೆ ಯಾವುದೋ ನಾಯಕನ ಹೆಸರನ್ನ ಹೇಳಿ ಆರೋಪ ಮಾಡಿದ್ದೇ ಆಗಿದ್ರೆ ಬೇರೆ ರೀತಿಯ ತಿರುವನ್ನ ಈ ಇಡೀ ಪ್ರಕರಣ ಪಡ್ಕೊಳ್ತಾ ಇತ್ತು. ಈ ಕಾರಣಕ್ಕೋಸ್ಕರ ಪಕ್ಷದ ಡ್ಯಾಮೇಜ್ ಅನ್ನ ತಪ್ಪಿಸಬೇಕು, ಸರ್ಕಾರಕ್ಕೆ ಆಗ್ತಾ ಇರುವಂತಹ ಮುಜುಗರವನ್ನ ತಪ್ಪಿಸಬೇಕು ಅಂದ್ರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಸುದೀರ್ಘ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅಕಸ್ಮಾತ್ ಕೆ.ಎನ್. ರಾಜಣ್ಣ ಅವರು ಬಹಿರಂಗವಾಗಿ ಇಂತಹ ನಾಯಕ ಅನ್ನುವಂತ ಹೆಸರನ್ನ ಹೇಳಿದ್ದೇ ಆದ್ರೆ ಅದು ಮತ್ತೊಂದು ಸುತ್ತಿನ ಜಟಾಪಟಿಗೂ ಕೂಡ ಕಾರಣ ಆಗಬಹುದು ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.